ನಮಸ್ತೆ ಎಲ್ರಿಗೂ. ನಾನು ಜಯಶ್ರೀ. ನಾನಿವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಪಲಾವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಒಗ್ಗರಣೆ ಹಾಕೋಕ್ಕೆ ಮುಂಚೆ ಈಗ ಚಿಮ್ನಿ ಆನ್ ಮಾಡ್ಕೊತಾ ಇದ್ದೀನಿ. ಇದು ನಾವು 16,000 ಕೊಟ್ಟು ತೊಗೊಂಡಿದ್ದು ಅದು ಚಿಮ್ನಿ. ಅದು ಫುಲ್ಲಿ ಆಟೋಮೆಟಿಕ್. ಅದು ಈಗ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮೊದಲೆಲ್ಲ ನಾವು 10-12 ಲೀಟ್ರದ್ದು ದೊಡ್ಡದು ಕುಕ್ಕರ್ಗಳಿತ್ತು, ಅದರಲ್ಲೇ ಮಾಡ್ತಾಯಿದ್ವಿ. ಈಗ ಕುಕ್ಕರ್ನ ಒಂದು ಚೇಂಜ್ ಮಾಡಿ ಹೊಸ ತೊಗೊಂಡಿದ್ದೀನಿ ನಾನು. ಈಗ ಮೊದಲಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಬಿಟ್ಟು ಮಸಾಲೆ ಐಟಮ್ಗಳು ಏನೇನಿದೆ ಅದೆಲ್ಲ ಸ್ವಲ್ಪನೇ ಹಾಕ್ಕೋಬೇಕು. ಈಗ ನಾನು ಒಂದು ಮಾಮೂಲಿ ಕಾಫಿ ಗ್ಲಾಸಲ್ಲಿ ಒಂದು 4 ಲೋಟದ್ದು ಅಕ್ಕಿದು ಮಾಡ್ತಾಯಿರೋದು ನಾನು. ಫಸ್ಟು ನೋಡಿ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಚಕ್ಕೆ ಮೊಗ್ಗು, ಏಲಕ್ಕಿ, ಕಸೂರಿ ಮೇಥಿ ಮತ್ತು ಸೋಂಪು ಕಾಳು ಎಲ್ಲವನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಮಸಾಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕಬಾರ್ದು, ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಪಲಾವು ಒಂಥರ ಜಾಸ್ತಿ ಮಸಾಲೆ ವಾಸನೆ ಆಗುತ್ತೆ. ನಮಗೇನು ಜಾಸ್ತಿ ಮಸಾಲೆ ವಾಸನೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಅದು ಮಸಾಲೆ ಸಾಮಾನುಗಳು ಮತ್ತು ಗೋಡಂಬಿ ಎಲ್ಲದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ತರಕಾರಿ ನಾನು ಈರುಳ್ಳಿ, ಹುರುಳಿಕಾಯಿ, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ. ಫಸ್ಟು ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಬೇರೆ ತರಕಾರಿಗಳನ್ನು ಹಾಕ್ಕೋಬೇಕು. ಆವಾಗಲೇ ಜೀರಿಗೆ ಹಾಕಿರಲಿಲ್ಲ, ಒಂದು ಸ್ವಲ್ಪ ಜೀರಿಗೆನೂ ಮೆಣಸನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಪಲಾವ್ ಎಲೆನೂ ಹಾಕಬೇಕು. ಪಲಾವ್ ಎಲೆ ಇರಲಿಲ್ಲ, ಖಾಲಿಯಾಗಿತ್ತು. ಇದು ನಮ್ಮ ಹಳ್ಳಿ ಆಗಿರೋದ್ರಿಂದ ಹಳ್ಳಿನಲ್ಲಿ ಬೇಕು ಅಂದ ತಕ್ಷಣ ಏನು ಸಾಮಾನು ಸಿಗೋದಿಲ್ಲ. ಬೆಂಗಳೂರಲ್ಲಾದರೆ ಏನು ಬೇಕು ಅಂದರೆ ತಕ್ಷಣ ಪಕ್ಕದಲ್ಲೇ ಮಾರ್ಟ್ಗಳು ಇರುತ್ತೆ, ಹೋಗ್ಬಿಟ್ಟು 1 ನಿಮಿಷಕ್ಕೆ ತಗೊಂಡು ಬಂದುಬಿಡ್ಬೋದು ನಾವು. ಇಲ್ಲಿ ಅಂದರೆ ನಮ್ಮದು ಒಂದು 3-4 ಕಿಲೋಮೀಟ್ರು ಹೋಗಬೇಕು ನಾವು ಏನು ಸಾಮಾನು ತರಬೇಕು ಅಂದ್ರೂ. ಇಲ್ಲಿ ಎಲ್ಲ ಸುತ್ತಮುತ್ತ ಏನೂ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ನಾವು ಅಲ್ಲಿಗೆ ಹೋದಾಗ್ಲೇ ಒಂದು ಸರಿ ಎಲ್ಲ ತೊಗೊಂಬರ್ಬೇಕಾಗುತ್ತೆ. ಈಗ ನೋಡಿ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇದೆಲ್ಲ ಅದನ್ನು ರುಬ್ಕೋಬೇಕು. ಮತ್ತು ನೋಡಿ ಹುರಿದಿದ್ರೊಳಗಡೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದೆ ನಾನು, ಅದು ಕುಕ್ಕರ್ ಒಳಗಿಂದ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದು ಹಾಕ್ತಾಯಿದ್ದೀನಲ್ಲ, ಈ ಮಸಾಲೆಗಳೆಲ್ಲದನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೂ ರುಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು 3-4 ಥರ ಪಲಾವ್ ಮಾಡ್ಬೋದು. ಈ ಥರನೂ ಹೀಗೇ ಡೈರೆಕ್ಟನ್ನು ಹಾಕ್ಕೊಂಡು ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಗಸಗಸೆ ಅದೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ, ಟೊಮೊಟೊ ಎಲ್ಲದನ್ನು ಹಾಕ್ಕೊಂಡ್ರೂ ಅದು ಒಂಥರ ಚೆನ್ನಾಗಿರುತ್ತೆ. ಸುಮಾರು ಥರ ಪಲಾವ್ಗಳನ್ನು ಮಾಡ್ಬೋದು ನಾವು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು. ಈಗ ನೋಡಿ ಫಸ್ಟು ಎಲ್ಲ ರುಬ್ಕೊಂಡಿದ್ನಲ್ಲ, ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊನು, ಒಂದು 3 ಟೊಮೊಟೊ ಮತ್ತು ತೆಂಗಿನಕಾಯಿ, ಒಂದು ಅರ್ಧ ಉಪ್ಪು ತೆಂಗಿನಕಾಯಿ ಹಾಕಿ ಈಗ ರುಬ್ಕೊತಾ ಇದ್ದೀನಿ. ನೀರು ಅಳತೆ ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಾವು. ಈಗ 1 ಲೋಟ ಹಾಕಿದ್ರೆ 4 ಲೋಟ ಅಕ್ಕಿಗೆ 8 ಲೋಟ ನೀರೇ ಕರೆಕ್ಟಾಗಿ ಹಾಕಬೇಕು. ಹಂಗಾಗ್ಬಿಟ್ಟು ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅದರಲ್ಲಿ ಅಳತೆ ಮಾಡಿಕೊಂಡೇ ನಾವು ತೊಗೊಂಡಿರಬೇಕು. ಇಲ್ಲ ಅಂದರೆ ಪಲಾವು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ. ಇಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರೂ ಅಗಗಳಾಗ್ಬಿಡುತ್ತೆ.
ಅಕ್ಕಿನ ನಾವು ಮೊದಲೇ ನೆನೆಸಿಟ್ಕೊಂಡಿರಬೇಕು. ಅಂದರೆ ಪಲಾವ್ಗೆ ತರಕಾರಿ ಹೆಚ್ಚೋಕ್ಕೆ ಶುರು ಮಾಡ್ತೀವಲ್ಲ ಆವಾಗಲೇ ಅಕ್ಕಿನೂ ನೆನೆಸಿಟ್ಕೊಂಡ್ಬಿಟ್ಟಿರ್ಬೇಕು ನಾವು. ಆಮೇಲೆ ಅಕ್ಕಿ ಹಾಕೋ ಹೊತ್ತಿಗೆ ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿರುತ್ತೆ ಅಕ್ಕಿ. ಹಂಗಾಗ್ಬಿಟ್ಟು ಬೇಗ ಪಲಾವ್ ಅರಳ್ಕೊಳುತ್ತೆ, ಕುಕ್ಕರಲ್ಲೆಲ್ಲ ಸಿಯೋದಿಲ್ಲ ಆವಾಗ. ಹಂಗಾಗ್ಬಿಟ್ಟು ನಾವು ಯಾವಾಗಲೇ ಪಲಾವ್ ಮಾಡಲಿ ಮೊದಲಿಗೆ ನಾವು ಅಕ್ಕಿನ ನೆನೆಸಿಟ್ಕೊಂಬಿಡ್ಬೇಕು. ನೋಡಿ, ಈಗ ಮಸಾಲೆ ರುಬ್ಬಿರೋದೆಲ್ಲ ಹಾಕಿದ್ದೀನಿ. ಈಗ ಅದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ, ಕಾಯಿ ಎಲ್ಲ ಚೆನ್ನಾಗಿ ಕುದಿಬೇಕು. ಕೆಲವ್ರು ಏನು ಮಾಡಿಬಿಡ್ತಾರೆ, ಮಸಾಲೆ ಹಾಕ್ಬಿಟ್ಟು ಹಂಗೆ ಡೈರೆಕ್ಟ್ ಬೇಗ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮುಚ್ಚುತ್ತಾರೆ. ಅದು ಆವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ, ಇನ್ನೇನಿಲ್ಲ ಟೇಸ್ಟ್ ಬರೋದಿಲ್ಲ. ಈಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಬೇಕು. ನಾವು ಕುದಿಸಿದ್ದೆಲ್ಲ ಆದಮೇಲೆ ನೋಡಿ ಸ್ವಲ್ಪ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪನ್ನು ಯಾವಾಗಲೂ ನಾವು ಗ್ಲಾಸಿಂದ ಬಾಟ್ಲುಗಳಲ್ಲೇ ಇಟ್ಕೋಬೇಕು ನಾವು. ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಇಟ್ಕೋಬಾರ್ದು ಉಪ್ಪನ್ನು. ಆದಷ್ಟು ಪಿಂಗಾಣಿ ಅಥವಾ ಗ್ಲಾಸ್ ಇದರಲ್ಲೇ ಇಟ್ಕೋಬೇಕು. ನಾನು ರಾಜ ಮಾರ್ಕೆಟಲ್ಲಿ ಆ ಬಾಟ್ಲು ತೊಗೊಂಡಿದ್ದದು. ಅದು 500 ಚಿಲ್ಲರೆ, ಅದು ಗ್ಲಾಸಿಂದ ಅದು ಬಾಟ್ಲದು. ಬೆಂಗಳೂರು ರಾಜ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ನಾನು. ಈಗ ನೋಡಿ ಉಪ್ಪೆಲ್ಲ ಹಾಕಿ ಎಲ್ಲ ತಿರುಗಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಅದು ಕುದ್ದಿದೆ ಈಗ ನಾನು ಮೊದಲೇ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ, ಈಗ ಅದು ಅಕ್ಕಿ ಹಾಕ್ತಾಯಿದ್ದೀನಿ. ಇದು ನೋಡಿ ಕಾಫಿ ಕೆಟಲ್ ಇದೆಯಲ್ಲ, ಅದು ಕೂಡ ಹೊಸದೇನೆ ತೊಗೊಂಡಿರೋದು. ಈಗ ಹೊಸ ಮನೆ ಅಲ್ವಾ, ಹಾಗಾಗ್ಬಿಟ್ಟು ಈಗ ಹಳೆ ಸಾಮಾನುಗಳೆಲ್ಲ ಇದ್ರೂ ಮತ್ತೆ ಹೊಸ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಆಸೆ ಆಗುತ್ತಲ್ವ, ಹೊಸ ಮನೆಗೆ ಹೊಸ ಸಾಮಾನುಗಳು ಅಂತೇಳಿ. ಹಾಗಾಗ್ಬಿಟ್ಟು ಅದು ಕೂಡ 500 ಚಿಲ್ಲರೆ, ಅಂದರೆ ತುಂಬಾ ಗೇಜ್ ಇದೆ ಅದು ಕಾಫಿ ಕೆಟಲ್. ಅದು 500 ಚಿಲ್ಲರೆನೇ ಕೊಟ್ಟು ತೊಗೊಂಡಿದ್ದು ನಾನು. ಬೆಂಗಳೂರು ಮನೆಗೊಂದು, ಇಲ್ಲಿ ಊರಿಗೊಂದು ಅಂತ 2 ತೊಗೊಂಡು ಬಂದೆ ಮೊನ್ನೆ. ಕುಕ್ಕರೂ ಅಷ್ಟೇ, ಒಂದು ಸ್ಟೀಲ್ ಕುಕ್ಕರ್ ತೊಗೊಂಡೆ ಹೊಸದು ನಾನು. ಎಷ್ಟು 5.5 ಲೀಟ್ರದ್ದು. ಅದು 3000, ಅದು 2900 ಏನೋ ಕೊಟ್ಟು ಸ್ಟೀಲ್ ಕುಕ್ಕರ್ ತೊಗೊಂಡೆ ಬೆಂಗಳೂರು ಮನೆಗೆ. ಇಲ್ಲಿ ಊರಿಗೆ ಇದು ಮೊದಲು ಬೆಂಗಳೂರಲ್ಲಿತ್ತು, ಅದನ್ನೀಗ ನಾನು ಇಲ್ಲಿ ನಮ್ಮ ಊರಿಗೆ ತೊಗೊಂಬಂದಿದ್ದೀನಿ ಈ ಕುಕ್ಕರ್ನ. ಇದು ಅಲ್ಲಿ ಇಡ್ಲಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ. ಈಗ ಅಲ್ಲಿ ಸ್ಟೀಲ್ ಕುಕ್ಕರ್ ತೊಗೊಂಡಿದ್ದೀನಲ್ಲ, ಇಲ್ಲಿಗೆ ಈಗ ಇದು ತೊಗೊಂಡಿದ್ದೀನಿ. ಈಗ ಬೇರೆದೆಲ್ಲ ಮಾಡೋದಕ್ಕೆಲ್ಲ ಇಲ್ಲಿ 10 ಲೀಟ್ರದ್ದು ಅಲ್ಲ 10 ಲೀಟ್ರದ್ದು 12 ಲೀಟ್ರದ್ದೆಲ್ಲ ಬೇರೆ ಹಳೆ ಕುಕ್ಕರ್ಗಳು ಇದೆ. ಅದನ್ನೆಲ್ಲ ಏನು ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀವಿ ಹಳೆ ಸಾಮಾನಿಗೆ. ನಾನು ಮೊನ್ನೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹಳೆ ಸಾಮಾನುಗಳಿತ್ತು, ಅದನ್ನೆಲ್ಲ ಹಾಕ್ತೆ ಅಂದರೆ ತುಂಬಾ ಕಮ್ಮಿ ದುಡ್ಡು ಬರುತ್ತೆ. ನೋಡಿ, ಈಗ ನೀರು ಹಾಕ್ತಾಯಿದ್ದೀನಿ ನಾನು. 8 ಲೋಟ ನೀರು ಹಾಕ್ತಾಯಿದ್ದೀನಿ. ಅಂದರೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ಹಾಕ್ಕೊಂಡಿದ್ನೋ ಅದು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಈಗ ನೀರನ್ನೆಲ್ಲ ಕುದಿಬೇಕು ಚೆನ್ನಾಗಿದು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡಬೇಕು. ಉಪ್ಪೆಲ್ಲ ಸರಿ ಇದೆ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಮತ್ತೆ ಉಪ್ಪು ಬೇಕು ಅಂದರೆ ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಮುಚ್ಚಬೇಕಾಗುತ್ತೆ. ಮೇಲೆ ಈಗ ಕುದಿಯೋದಕ್ಕೆ ಈಗ ತಟ್ಟೆನ ಮುಚ್ಚಿಬಿಟ್ಟು ಇಡ್ತೀನಿ ನಾನೀಗ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪಾಗಿದೆಯೋ ಇಲ್ವೋ ಅಂತ ಟೇಸ್ಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡ್ರೆ ಸಾಕು. ಮನೆಯಲ್ಲೇ ಆಮೇಲೆ ಧನ್ಯದ ಪುಡಿ ಇರುತ್ತಲ್ಲ, ಧನ್ಯದ ಪುಡಿ, ಗರಂ ಮಸಾಲೆ ಎರಡನ್ನೂ ಸ್ವಲ್ಪ ಹಾಕ್ಕೊಂಡಿದ್ರೆ ಸಾಕು. ಈಗ ನೋಡಿ ನಮ್ಮ ಪಲಾವ್ ರೆಡಿಯಾಗಿದೆ. ಇದು ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ಅಳಸಂದೆ ಕಾಳು ಕೂಡ ಹಾಕಿದ್ದೆ ನಾನು. ನಮ್ಮ ಹೊಲದಲ್ಲೇ ಬೆಳ್ಕೊಂಡಿತ್ತು, ಅದೇನೇ ಒಂದೆರಡು ಗಿಡ ಇತ್ತು, ಅದರಲ್ಲಿ ಬಿಡಿಸ್ಕೊಂಬಂದಿದ್ದು ಹಸಿ ಅಳಸಂದೆ ಕಾಳು ಕೂಡ ಹಾಕಿದ್ದೀವಿ. ನೋಡ್ರಿ, ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಪಲಾವು.
ಸ್ಟೀಲ್ ಕುಕ್ಕರಲ್ಲೂ ಅಷ್ಟೇ ಒಂದು ಚೂರೂ ಸಿಹಿಯೋದಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಸ್ಟೀಲ್ ಕುಕ್ಕರಲ್ಲೂ ಪಲಾವು. ನೋಡಿ, ಇದು ಮೊಸರು ಬಜ್ಜಿ ಜೊತೆ ಪಲಾವು ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದ.